ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿದ್ದೇನೆ. ಇವತ್ತು ಗುಳ್ಳಾಪುರ ಉತ್ಸವ ಅಥವಾ ಆಲೆಮನೆ ಹಬ್ಬ ನಡೀತಾ ಇದೆ. ಇಲ್ಲಿನ ಚಿತ್ರಣವನ್ನು ಆದಷ್ಟು ವಿಡಿಯೋದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿ, ಇಲ್ಲಿ ಹಚ್ಚ ಹಸಿರಿನ ತೋರಣಗಳಿಂದ ಸುಂದರವಾಗಿ ಕಾರ್ಯಕ್ರಮಕ್ಕೆ ಹೋಗುವಂತ ದ್ವಾರವನ್ನ ನಿರ್ಮಿಸಿದ್ದಾರೆ. ಇಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ, ನಂತರ ಉಪನ್ಯಾಸ, ವಿಚಾರಗೋಷ್ಠಿ ಕಾರ್ಯಕ್ರಮಗಳು, ಆಮೇಲೆ ಊಟದ ನಂತರ ಸ್ವರಝೇಂಕಾರ ಕಾರ್ಯಕ್ರಮ, ನಂತರ ಕೀರ್ತನೆ, ನಂತರ ಅನೇಕ ಕಲಾವಿದರಿಂದ ಅನೇಕ ವಿಧದ ಮನರಂಜನಾ ಕಾರ್ಯಕ್ರಮ, ನಂತರ ಸಮಾರೋಪ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮಗಳು, ಕೊನೆಯಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ಇತ್ತು. ಸಾಯಂಕಾಲ 4ರಿಂದ ಆಲೆಮನೆ ಹಬ್ಬ ಕಾರ್ಯಕ್ರಮಗಳು ಕೂಡ ಶುರುವಾಯಿತು. ನೋಡಿ, ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಗುಳ್ಳಾಪುರದ ಶ್ರೀ ಚಾಮುಂಡೇಶ್ವರಿ ಮೈದಾನ. ಉದ್ಘಾಟನಾ ಸಮಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀಪ್ರಿಯಾ ಕೆ ಇವರು ಉಪಸ್ಥಿತರಿದ್ದರು. ಇವರೊಂದಿಗೆ ಶ್ರೀ ಶ್ರೀಕಾಂತ್ ಶೆಟ್ಟಿ ಅವರು ಹಾಗೂ ಶ್ರೀ ಅಪ್ಪಣ್ಣ ಗಾಂವ್ಕರ್ ಇವರು ಕೂಡ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಶ್ರೀಕಾಂತ್ ಶೆಟ್ಟಿ ಅವರು, ಅಪ್ಪಣ್ಣ ಅವರು, ಇಲ್ಲಿ ಆಗಮಿಸಿರುವ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಸಾರ್ವಜನಿಕರು, ಮಕ್ಕಳು, ಮಾಧ್ಯಮದವರು ಎಲ್ಲರಿಗೂ ವೆರಿ ಗುಡ್ ಆಫ್ಟರ್ನೂನ್. ನೋಡಿ, ಇಲ್ಲಿ ಕಾರ್ಯಕ್ರಮಕ್ಕೆ ಈಗಾಗಲೇ ಅನೇಕ ಜನರು ಸೇರಿದ್ದಾರೆ. ಜೊತೆಗೆ ವಿವಿಧ ಮಳಿಗೆ, ಪ್ರದರ್ಶನ ಹಾಗೂ ವ್ಯಾಪಾರಗಳು ಕೂಡ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನು ವಿಶೇಷ ನೃತ್ಯದ ಮೂಲಕ ಬರಮಾಡಿಕೊಳ್ಳಲಾಯಿತು.
ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶಾಸಕರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಉಪಸ್ಥಿತರಿದ್ದರು. ಇವರೊಂದಿಗೆ ಯುವ ನಾಯಕರು ಹಾಗೂ ಉದ್ಯಮಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ವಿವೇಕ್ ಹೆಬ್ಬಾರ್ ಅವರು ಕೂಡ ಉಪಸ್ಥಿತರಿದ್ದರು. ಜೊತೆಗೆ ಸನ್ಮಾನ್ಯ ಶ್ರೀ ಶ್ರೀಕಾಂತ್ ಶೆಟ್ಟಿ, ಶ್ರೀ ವಿದ್ವಾನ್ ಗಣಪತಿ ಭಟ್, ಶ್ರೀ ವಿನೋದ್ ಭಟ್, ಶ್ರೀ ಸುಬ್ಬಣ್ಣ ಕುಂಟೆಗಾಳಿ, ಶ್ರೀ ಭಗೀರಥ್ ನಾಯ್ಕ್, ಶ್ರೀ ಜಯರಾಮ್ ಹೆಗಡೆ, ಶ್ರೀ ಸದಾನಂದ ನಾಯಕ್, ಶ್ರೀ ವಿ ಎನ್ ಭಟ್ ಏಕಾನ್, ಶ್ರೀ ವಿ ಎನ್ ಹೆಗಡೆ ಕಣ್ಣಿಪಾಲ್, ಶ್ರೀ ನಾರಾಯಣ ಭಟ್, ಶ್ರೀ ಅಪ್ಪಣ್ಣ ಗಾಂವ್ಕರ್ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಸ್ನೇಹ ಸೇವಾ ಸಂಸ್ಥೆ ಗುಳ್ಳಾಪುರ ಇದನ್ನು ಲೋಕಾರ್ಪಣೆ ಮಾಡಲಾಯಿತು. ನಾವು ವಾಸ್ತವಿಕವಾಗಿ ಸ್ನೇಹ ಸೇವಾ ಸಂಸ್ಥೆಯೊಂದು ಚಿಕ್ಕ ಮನೆಯಲ್ಲಿ ಆರಂಭ ಆಗ್ತಾ ಇರುವುದು ಈಗೊಂದು 6 ತಿಂಗಳ ಹಿಂದೆ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಲೋಕಾರ್ಪಣೆ ಮಾಡಬೇಕಾದ್ರೆ ಸಿಹಿಯೊಂದಿಗೆ ಆರಂಭ ಮಾಡಬೇಕು ಅಂತಲ್ಲ ಆರಂಭ ಮಾಡಿದ್ದನ್ನು ನಾವು ಇಲ್ಲಿ ಇವತ್ತು ನಿಯೋಜಿತವಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕಬ್ಬು ಬೆಳೆಗಾರರಾಗಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ವಡ್ಡ ಕುಣಬಿ ಇವರನ್ನು ಸನ್ಮಾನಿಸಲಾಯಿತು. ಶ್ರೀ ಕೃಷ್ಣ ವಡ್ಡ ಕುಣಬಿ ಇವರನ್ನ ಎಲ್ಲ ಮಹನೀಯರು ಸನ್ಮಾನಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇವೆ. ಗುಳ್ಳಾಪುರ ಉತ್ಸವ ಆಲೆಮನೆ ಹಬ್ಬ 2025 ಸಾಂಪ್ರದಾಯಿಕ ಕಬ್ಬು ಬೆಳೆಗಾರ ಶ್ರೀ ಕೃಷ್ಣ ವಡ್ಡ ಕುಣಬಿಯವರಿಗೆ ನೀಡಿದ ಸನ್ಮಾನ ಪತ್ರ. ಮಾನ್ಯರೇ, ಮೂಲತಃ ಗೋವಾದಿಂದ ಕೆಲಸಕ್ಕಾಗಿ ವಲಸೆ ಬಂದವರಾದ ತಾವು ದಿವಂಗತರಾದ ವಡ್ಡ ಕೃಷ್ಣ ಕುಣಬಿ ಹಾಗೂ ರುಕ್ಮಿಣಿ ವಡ್ಡ ಕುಣಬಿಯವರ ಹಿರಿಯ ಮಗನಾಗಿ ಕೈಗಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಸಾಂಪ್ರದಾಯಿಕ ಸಾವಯವ ಕೃಷಿಯನ್ನೇ ಬದುಕಿನ ಆಧಾರವಾಗಿ ರೂಪಿಸಿಕೊಂಡ ತಾವು ಭತ್ತ, ಶೇಂಗಾ, ಕಬ್ಬು, ಉದ್ದು, ಅಡಿಕೆ, ತೆಂಗು, ಮಾವು ಮತ್ತು ಹಲಸು ಹೀಗೆ ವೈವಿಧ್ಯಮಯ ಬೆಳೆಯನ್ನು ಬೆಳೆಯುತ್ತಾ ಉಳಿದವರಿಗೆ ಮಾದರಿಯಾಗಿದ್ದೀರಿ. ತುಂಬು ಕುಟುಂಬದ ತಮ್ಮ ಮನೆಯಲ್ಲಿ 27 ಜನ ಸದಸ್ಯರಿದ್ದೀರಿ. ಇದು ಇಂದಿನ ದಿನದಲ್ಲಿ ತುಂಬ ಅಪರೂಪದ ಸಂಗತಿಯಾಗಿದೆ. ಕುಣಬಿ ಜನಾಂಗದ ಸಾಂಪ್ರದಾಯಿಕ ಕಲೆಯಾದ ಸುಗ್ಗಿ, ಕುಣಿತ ಹಾಗೂ ರಾಮಾಯಣದ ಪಾತ್ರಗಳನ್ನು ಸಮಾಜಕ್ಕೆ ಇದ್ದಿರಿ. ಭಜನೆ, ಸತ್ಸಂಗ ಮುಂತಾದ ದೇವತಾ ಕಾರ್ಯಗಳಲ್ಲಿ ಸೇವಾ ಮನೋಭಾವನೆಯಿಂದ ತೊಡಗಿಸಿಕೊಂಡಿದ್ದೀರಿ. ಅಲ್ಲದೆ ಕೃಷಿಕರ ಬದುಕಿನ ಅವಿಭಾಜ್ಯ ಅಂಗವಾದ ಗೋಸೇವೆಯನ್ನು 30ಕ್ಕೂ ಹೆಚ್ಚು ದನಕರುಗಳನ್ನು ಪಾಲನೆ ಮಾಡುವ ಮೂಲಕ ಮಾಡುತ್ತಿದ್ದೀರಿ. ನಿಮ್ಮ ಕಾಯಕದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು, ನೆಮ್ಮದಿಯನ್ನು ಭಗವಂತ ಕರುಣಿಸಲಿ ಎಂದು ಹಾರೈಸುತ್ತೇವೆ. ದಿನಾಂಕ 23/2/2025 ಗುಳ್ಳಾಪುರ. ಅಧ್ಯಕ್ಷರು ಗುಳ್ಳಾಪುರೋತ್ಸವ ಆಲೆಮನೆ ಹಬ್ಬ 2025. ಇಲ್ಲಿ ಮತ್ತೊಂದೆಡೆ ಸ್ಥಳದಲ್ಲೇ ಕಬ್ಬಿನ ಹಾಲನ್ನು ತಯಾರಿಸಿಕೊಡಲಾಗ್ತಾ ಇತ್ತು. ಇದರೊಂದಿಗೆ ಮಂಡಕ್ಕಿ ಕೂಡ ಇತ್ತು. ಜೊತೆಗೆ ತೊಡೆದೇವು, ಬೆಲ್ಲ, ದೋಸೆ, ಮಿರ್ಚಿಯಂತಹ ತಿಂಡಿಗಳು ಕೂಡ ಮಾರಾಟಕ್ಕೆ ಲಭ್ಯವಿತ್ತು. ಸಾಯಂಕಾಲ 4 ಗಂಟೆಯಿಂದ ಅಲೆಮನೆ ಹಬ್ಬ ಕಾರ್ಯಕ್ರಮವು ಆರಂಭವಾಯಿತು. ಆಗ ಬಂದವರಿಗೆಲ್ಲ ಉಚಿತವಾಗಿ ಕುಡಿಯುವಷ್ಟು ಕಬ್ಬಿನ ಹಾಲನ್ನು ಸ್ಥಳದಲ್ಲಿ ನೀಡಲಾಗ್ತಾ ಇತ್ತು. ಈಗ ಸಂಜೆ ಸುಮಾರು 7 ಗಂಟೆಯ ಸಮಯ ಆಗಿರಬಹುದು. ಈ ಕಾರ್ಯಕ್ರಮದಲ್ಲಿ ಹಾಕಲಾಗಿರುವಂಥ ವಿಶೇಷ ಮಳಿಗೆಗಳನ್ನು ಆದಷ್ಟು ವಿಡಿಯೋದ ಮೂಲಕ ಈಗ ತೋರಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ಅನೇಕ ವಿಧವಾಗಿರುವಂತಹ ಆಟಿಕೆಯ ವಸ್ತುಗಳು, ವಿಶೇಷವಾಗಿರುವಂತಹ ಯಂತ್ರೋಪಕರಣಗಳು ಹಾಗೂ ತಿಂಡಿಯ ಮಳಿಗೆಗಳನ್ನು ಕೂಡ ಇಡಲಾಗಿತ್ತು.
ವೇದಿಕೆಯಲ್ಲಿ ಸಮಾರೋಪ ಹಾಗೂ ಸನ್ಮಾನ ಸಮಾರಂಭಗಳು ಮುಗಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದವು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ವಿವಿಧ ಉಪನ್ಯಾಸ ಕಾರ್ಯಕ್ರಮಗಳು ಜೊತೆಗೆ ಶ್ರೀ ಶಿವರಾಮ್ ಭಾಗವತ್ ಕನಕನಹಳ್ಳಿ ಹಾಗೂ ತಂಡದವರಿಂದ ಸ್ವರಝೇಂಕಾರ ಕಾರ್ಯಕ್ರಮ, ನಂತರ ಶ್ರೀಮತಿ ರಂಜನಾ ರವಿ ಹುಳ್ಸೆ ಅವರಿಂದ ಭಕ್ತ ಪ್ರಹ್ಲಾದ ಕೀರ್ತನೆ, ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬಂದಿತು. ಸಾಕಿದ ನನ್ನ ಕಂದನಿಗೆ ನಾನೇ ವಿಷ ಉಣಿಸುವುದೇ ಸ್ವಾಮಿ? ನಾನು ಈ ವಿಷ ಉಣಿಸಿ ಎನ್ನ ಕಂದ ಸತ್ತ. ನಂತರದಲ್ಲಿ ಅನೇಕ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶರಣೆಂದೆವೋ ನಿನ್ನ ಪಾದಕ್ಕೆ ಶಿರವಾಗಿ ಶರಣೆಂದೆವು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಮಂಡ್ಯದ ಕಂಡು ಮಂಡ್ಯದ ಕಂಡು ಮಂಡ್ಯದ ಕಂಡು ಶುಭ ಗುಣದಾಯಕೆ ಶುಭ ಸುಖದಾಯಕೆ ಶುಭ ಗುಣದಾಯಕೆ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಈ ರೀತಿಯಾಗಿ ಸಂಗೀತ ಸಂಜೆ ಕಾರ್ಯಕ್ರಮದೊಂದಿಗೆ ಗುಳ್ಳಾಪುರ ಉತ್ಸವ, ಆಲೆಮನೆ ಹಬ್ಬ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಸಂಪನ್ನಗೊಂಡಿತು. ಒಟ್ಟಿನಲ್ಲಿ ಈ ಕಾರ್ಯಕ್ರಮವು ಅನೇಕ ಜನರ ಶ್ರಮ ಹಾಗೂ ಪ್ರೋತ್ಸಾಹದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಎಂದು ಹೇಳಬಹುದು. ಇಲ್ಲಿ ನಡೆದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆದಷ್ಟನ್ನು ನಮ್ಮ ಚಾನಲಿನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಹಾಗೂ ಇಲ್ಲಿಯವರೆಗೆ ವಿಡಿಯೋನ ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಿ ಎಂದು ಭಾವಿಸುತ್ತಾ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಎನ್ನುತ್ತಾ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.